ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಕಲ್ಯಾಣೋತ್ಸವ ಭರ್ಜರಿಯಾಗಿ ನಡೀತಾ ಇದೆ. ಆದರೀಗ ಈ ಎಲ್ಲ ಸಂಭ್ರಮ ದಿಢೀರೆಂತ ನಿಂತು ಹೋಗಿದೆ. ಪೂಜಾ ಕಿಶನ್ ಮದುವೆ ಸಮಾರಂಭ ಕ್ಯಾನ್ಸಲ್ ಆಗಿದೆ. ಈ ಮದುವೆ ನಡೆಯಬಾರದು ಎಂದು ಅನೇಕರು ಅಡ್ಡಗಾಲು ಹಾಕಿದ್ರು. ಈ ಮದುವೆ ನಿಲ್ಲಿಸಲು ಭಾಗ್ಯಮನಿಯವರಿಗೆ ಬಂದ ಸಂಕಷ್ಟ ಒಂದೆರಡಲ್ಲ. ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಭಾಗ್ಯಪತಿ ತಾಂಡವ್ ಕೂಡ ಹಾಲ್ಗೆ ಬಂದು ಮದುವೆ ನಿಲ್ಲಿಸಲು ಮುಂದಾಗಿದ್ದ. ಆದರೆ ಎಲ್ಲ ಅಡೆತಡೆ ದಾಟಿ ಭಾಗ್ಯ ಕುಸುಮ ಹೇಗಾದ್ರೂ ಮಾಡಿ ಪೂಜಾ ಮದುವೆ ಮಾಡಿಸಿಯೇ ಬಿಡಬೇಕು ಎಂದು ಪಣ ತೊಟ್ಟಿದ್ರು. ಆದರೆ ಕೊನೆಯಲ್ಲಿ ಸ್ವತಃ ಭಾಗ್ಯನೇ ಈ ಮದುವೆ ನಿಲ್ಲಿಸಿದ್ದಾಳೆ. ಇದು ವೀಕ್ಷಕರಿಗೆ ಅಚ್ಚರಿ ಮೂಡಿಸಿದೆ. ಪೂಜಾ ಕಿಶನ್ ಮದುವೆ ಮಾಡಿಸಲು ಭಾಗ್ಯ ತನ್ನೆಲ್ಲ ಶಕ್ತಿ ಮೀರಿ ಪ್ರಯತ್ನಿಸಿದ್ಲು. ಆದರೆ ಸ್ವತಃ ಆಕೆಯೇ ಮದುವೆ ನಿಲ್ಲಿಸುವಂತದ್ದು ಏನಾಗಿತ್ತು ಎಂಬುದು ವೀಕ್ಷಕರ ಮನದಲ್ಲಿ ಮೂಡಿದೆ. ಮೊದಲಿಗೆ ಈ ಮದುವೆ ನಿಲ್ಲಿಸಲು ಆದೀಶ್ವರ್ ಕಾಮತ್, ಮೀನಾಕ್ಷಿ ಹಾಗೂ ಕನ್ನಿಕಾ ಪ್ಲಾನ್ ಮಾಡಿದ್ರು. ಆದರೆ ಅದೀಗ ಭಾಗ್ಯ ಮನೆಯವರು ಒಳ್ಳೆಯವರು ಎಂದು ಕೊಂಚವೇ ಮನವರಿಕೆ ಆಗಲು ಶುರುವಾಗಿದೆ. ಆದರೆ ಕನ್ನಿಕಾ, ಮೀನಾಕ್ಷಿ ಭಾಗ್ಯ ಮನೆಯವರ ಮೇಲೆ ಒತ್ತಡ ಹಾಕಿ ಮದುವೆ ನಿಲ್ಲಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಹೀಗಿರುವಾಗ ತಾಂಡವ್ ಕೂಡ ಮದುವೆ ಹಾಲ್ಗೆ ಬಂದು ರಾಮದಾಸ್ ಬಳಿ, ಭಾಗ್ಯ ಸರಿ ಇಲ್ಲ, ಆಕೆ ನನ್ನ ಲೈಫನ್ನೇ ಹಾಳು ಮಾಡಿದ್ಲು, ಆಕೆಯಿಂದಲೇ ನಾನು ಇಂದು ಈ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನ ಅಪ್ಪ ಅಮ್ಮನನ್ನು ನನ್ನಿಂದ ದೂರ ಮಾಡಿ ಮನೆ ಹಾಳಿ ಆಕೆ, ಕಿಶನ್ ಜೊತೆ ಪೂಜಾ ಮದುವೆ ಮಾಡಿಸಿದ್ರೆ ನಿಮ್ಮ ಕುಟುಂಬ ಒಡೆಯೋದು ಗ್ಯಾರಂಟಿ ಎಂದು ಹೇಳಿದ್ದಾನೆ. ಇದನ್ನೆಲ್ಲ ಕೇಳಿದ ರಾಮದಾಸ್ ಕಾಮತ್, ಭಾಗ್ಯ ಎಷ್ಟು ಒಳ್ಳೆಯ ಗುಣದವಳು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಎಂದು ತಾಂಡವ್ನ ಕೆನ್ನೆಗೆ ಬಾರಿಸಿದ್ದಲ್ಲದೆ ಸೆಕ್ಯೂರಿಟಿ ಅವರನ್ನ ಕರೆದು ತಾಂಡವ್ನನ್ನ ಎಳೆದುಕೊಂಡು ಹೋಗಿ ಹೊರದಪ್ಪಿದ್ದಾರೆ. ಮೀನಾಕ್ಷಿ, ಕನ್ನಿಕಾ ಕೂಡ ಮತ್ತೊಮ್ಮೆ ಈ ಮದುವೆ ಮಾಡೋದು ಬೇಡ ಎಂದು ಒತ್ತಿ ಹೇಳುತ್ತಾರೆ. ಆದರೆ ಈ ಎಲ್ಲ ಘಟನೆ ಭಾಗ್ಯಗೆ ತುಂಬಾನೇ ಬೇಸರ ತರಿಸಿದೆ. ಈ ಮದುವೆ ನಿಲ್ಲಿಸಲು ಅನೇಕರು ಪ್ರಯತ್ನಿಸ್ತಾ ಇದ್ದಾರೆ. ಇಷ್ಟು ಜನರು ವಿರೋಧ ಕಟ್ಟಿಕೊಂಡು ಪೂಜಾನ ಆ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ಆಕೆ ಖುಷಿಯಾಗಿ ಇರಲು ಸಾಧ್ಯವೇ ಎಂಬ ಪ್ರಶ್ನೆ ಭಾಗ್ಯಗೆ ಮೂಡುತ್ತೆ. ಹೀಗಾಗಿ ಇನ್ನೇನು ಪೂಜಾ ಮಂಟಪಕ್ಕೆ ಬಂದು ಹಸೆಮಣೆ ಮೇಲೆ ಕೂರ್ಬೇಕು ಎನ್ನುವಷ್ಟರಲ್ಲಿ ಭಾಗ್ಯ ಬಂದು, ಪೂಜಾ ನೀನು ಹಸೆಮಣೆ ಮೇಲೆ ಕೂರೋದು ಬೇಡ, ಪೂಜಾ ಈ ಮದುವೆ ಆಗುತ್ತಿಲ್ಲ ಅಷ್ಟೇ ಎಂದು ಜೋರಾಗಿ ಕಿರುಚಿ ಹೇಳಿದ್ದಾಳೆ. ಅಷ್ಟೇ ಅಲ್ಲದೆ ಪೂಜಾ, ಕುಸುಮ ಹಾಗೂ ಮನೆಯವರನ್ನೆಲ್ಲ ಕರೆದುಕೊಂಡು ಹಾಲ್ನಿಂದ ಹೊರಡಲು ಭಾಗ್ಯ ಮುಂದಾಗಿದ್ದಾಳೆ. ಈ ಮೂಲಕ ಸ್ವತಃ ಭಾಗ್ಯನೇ ಈ ಮದುವೆ ಮುರಿದಿದ್ದಾಳೆ. ಅತ್ತ ಮೀನಾಕ್ಷಿ ಹಾಗೂ ಕನ್ನಿಕಾ ಖುಷಿಯಲ್ಲಿ ನಗುತ್ತಾ ಇದ್ದಾರೆ. ಆದ್ರೆ ಅತ್ತ ಆದೀಶ್ವರ್ ಕಾಮತ್ಗೆ ಇದನ್ನೆಲ್ಲ ಕಂಡು ಆಘಾತವಾಗುತ್ತೆ. ಭಾಗ್ಯ ಮನೆಯವರಿಗೆ ದುಡ್ಡು ಮುಖ್ಯ ಅಲ್ಲ ಎಂಬ ಅರಿವು ಆದಿಗೆ ಬಂದಿದೆ. ಭಾಗ್ಯನ ಮೇಲೆ ಅನುಮಾನ ಪಟ್ಟು ನಾನು ತಪ್ಪು ಮಾಡಿದೆ, ನನ್ನ ಜೀವನದಲ್ಲಿ ಆಗಿರುವ ಕಹಿ ಅನುಭವದಿಂದ ಇಂತಹ ಸಂಸ್ಕಾರವಂತ ಕುಟುಂಬದ ಮೇಲೆ ಅನುಮಾನ ಪಟ್ಟೆ. ಭಾಗ್ಯಳಿಗೆ ದುಡ್ಡೇ ಮುಖ್ಯ ಅನ್ನೋದಾಗಿದ್ರೆ ತನ್ನ ತಂಗಿಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ರಾಮದಾಸ್ ಮನೆಯ ಸೊಸೆಯನ್ನಾಗಿ ಮಾಡ್ತಾ ಇದ್ಲು. ಆದರೆ ಭಾಗ್ಯನಿಗೆ ತನ್ನ ತಂಗಿಯ ಖುಷಿ, ಸಂತೋಷ ಮುಖ್ಯ. ಅದಕ್ಕೆ ನಾವು ಯಾರೂ ಒಪ್ಪದಿರುವ ಈ ಮದುವೆನ ನಿಲ್ಲಿಸಲು ಹೊರಟಿದ್ದಾಳೆ. ಈ ಮದುವೆ ನಡೆಯಬೇಕು. ಈಗಲೂ ನಾನು ಸುಮ್ಮನಿದ್ರೆ ಭಾಗ್ಯಗೆ, ಕಿಶನ್ಗೆ, ಪೂಜಾಗೆ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ. ಹಾಗೆ ಮಾಡಲು ನಾನು ಬಿಡಬಾರದು ಎಂದು ಅಂದುಕೊಂಡಿದ್ದಾನೆ. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಕಲ್ಯಾಣೋತ್ಸವ ರೋಚಕತೆ ಸೃಷ್ಟಿಸಿದೆ. ಅನೇಕರ ವಿರೋಧ ಇರುವ ಕಾರಣ ಭಾಗ್ಯ ಈ ಮದುವೆ ಬೇಡ ಎಂದು ಹೇಳುತ್ತಿದ್ದರೆ, ಅತ್ತ ಆದೀಶ್ವರ್ಗೆ ತಪ್ಪಿನ ಅರಿವಾಗಿ ಮದುವೆ ನಡೆಯಬೇಕು ಎಂದಿದ್ದಾನೆ. ಹೀಗಾಗಿ ಮುಂದಿನ ಎಪಿಸೋಡ್ನಲ್ಲಿ ಏನಾಗಬಹುದು ಎಂಬುದು ಕುತೂಹಲ ಕೆರಳಿಸಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್, ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.